ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅತ್ಯಮೂಲ್ಯವಾದ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಗೆಳೆತನ ಹೇಗಿರಬೇಕೆಂದರೆ ಗುರುತ್ವಾಕರ್ಷಣೆಯ ಬಲ ಥರ ಇರಬೇಕು. ಯಾಕಂದರೆ ಎಷ್ಟೇ ದೂರ ಹೋದರೂ, ಎಷ್ಟೇ ಮಾತುಗಳಾಡಿದರೂ ಎಂದಿಗೂ ಕಳೆದುಕೊಳ್ಳಬಾರದು ಗೆಳೆತನ ಎಂಬ ಗುರುತ್ವಾಕರ್ಷಣೆಯ ಬಲ. ಮತ್ತೆ ತನ್ನ ಗೂಡಿಗೆ ಬಂದು ಸೇರಬೇಕು. ಒಂದು ವೇಳೆ ಗೆಳೆತನದಲ್ಲಿ ಗುರುತ್ವಾಕರ್ಷಣೆಯ ಬಲ ಇಲ್ಲ ಎಂದಾದರೆ ಆ ಗೆಳೆತನ ಮತ್ತೆ ಗುರುತ್ವಾಕರ್ಷಣೆಯ ಬಲಕ್ಕೆ ಸಿಗದಂಥ ದೂರದ ಪ್ರಯಾಣವಾಗಿದೆ ಎಂದರ್ಥ. ಅಪಾರ್ಥಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಭೇಟಿಯಾದಾಗ ನಗುವುದು ಲೇಸು. ಭೇಟಿಯಾಗದಿದ್ದಾಗ ಅವರ ಬಗ್ಗೆ ಮಾತನಾಡದಿರುವುದು ಲೇಸು. ಯಾರೇ ಆ ಗೆಳೆತನಕ್ಕೆ ಅಗೌರವ ತೋರಿದರೆ ಅವರಿಗೆ ಕೆಲವು ಮಾತುಗಳನ್ನು ಹೇಳುವುದು ಒಳಿತು. ಗೆಳೆತನ ಇದು ನಿಮ್ಮಿಬ್ಬರ ಸಂಬಂಧದ ಒಳ್ಳೆಯತನ. ಎಲ್ಲಿ ಒಳ್ಳೆಯತನ ಇರುತ್ತೆ ಅಲ್ಲಿ ಗೆಳೆತನ ಇರುತ್ತೆ. ಕೆಲವು ಗೆಳೆತನ ಕೆಲವು ವಾರಗಳವರೆಗೆ, ಕೆಲವು ಗೆಳೆತನ ಕೆಲವು ವರ್ಷಗಳವರೆಗೆ, ಇನ್ನೂ ಕೆಲವು ಗೆಳೆತನ ಅವರವರ ಅವಶ್ಯಕತೆಗಳ ಮುಗಿಯುವವರೆಗೆ. ಆದರೆ ಕೆಲವು ಗೆಳೆತನ ಉಸಿರಿರುವವರೆಗೆ, ಉಸಿರಿರುವ ತನಕ ಇರುತ್ತೆ ನಿಮ್ಮ ಗೆಳೆತನ. ನಿಜ ಅಲ್ಲವ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಅತ್ಯಮೂಲ್ಯವಾದ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬಾಯ್.